ನಮಸ್ತೆ ಗುರುಗಳೇ. ನಮಸ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ತಾವು ಹೇಳಿದ್ರಿ ಗುರುಗಳೇ, ಋಷಿಮುನಿಗಳ ಹಿಂಡು ಬರುತ್ತೆ ಅಂತ. ಈ ಋಷಿಮುನಿಗಳಿಗೂ ಮತ್ತು ಕಾಲಜ್ಞಾನಕ್ಕೂ ಏನು ಸಂಬಂಧ ಗುರುಗಳೇ? ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. ಎಲ್ರಿಗೂ ನಮಸ್ಕಾರ. ನೋಡಿ, ಇಂದಿನ ಕಾರ್ಯಕ್ರಮದಲ್ಲಿ ಋಷಿಮುನಿಗಳ ಬಗ್ಗೆ ನಾವು ಮಾತಾಡಿದ್ವಿ. ಹಾಗಿದ್ದರೆ ಋಷಿಮುನಿಗಳಿಗೂ ಕಾಲಜ್ಞಾನಕ್ಕೂ ವೀರಬ್ರಹ್ಮೇಂದ್ರ ಸ್ವಾಮಿಗಳವ್ರಿಗೂ ಏನು ಸಂಬಂಧ ಅಂತಕ್ಕಂಥ ಪ್ರಶ್ನೆಯನ್ನು ನಮಗೆ ಮೂಡಿಬರುತ್ತೆ. ನೋಡಿ, ವೀರಬ್ರಹ್ಮೇಂದ್ರ ಸ್ವಾಮಿಗಳವರು 400 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಕಾಲಜ್ಞಾನಗಳಲ್ಲಿ ಧರ್ಮದ ಒಂದು ಯುದ್ಧ ನಡೆಯುತ್ತದೆ, ಧರ್ಮಗಳ ಯುದ್ಧ ನಡೆಯುತ್ತೆ ಅಂತ ಹೇಳಿದ್ದಾರೆ. ಹಾಗಾದರೆ ಏನು ಯುದ್ಧ? ಧರ್ಮದ ಯುದ್ಧ ಅಂದರೆ ಇವತ್ತು ನೋಡಿ, ಜಾತಿ ಭೇದ, ನಮ್ಮತ ದೊಡ್ಡದು ನಿಮ್ಮತ ದೊಡ್ಡದು ಅಂತಕ್ಕಂಥದ್ದನ್ನು ಇವತ್ತು ಯಥೇಚ್ಛವಾಗಿ ನಾವು ನೋಡ್ತಿರ್ಬೋದು. ಇದು ಇನ್ನೂ ಸ್ವಲ್ಪದಾಗಿ ಹೊಗೆ ಆಡ್ತಿದೆ ಅಷ್ಟೇ, ಇನ್ನೂ ಜ್ವಾಲಾಮುಖಿಯಾಗಿ ಸಿಡಿದಿದ್ದಿಲ್ಲ ಧರ್ಮಗಳ ಗಲಾಟೆ ಅಂತಕ್ಕಂಥದ್ದು. ಇದು ನಾವು ಒಂದು ಉದಾಹರಣೆ ಕೊಡಬೇಕಾದ್ರೆ, ಸಣ್ಣ ಊತ್ಕಡ್ಡಿಯಷ್ಟು ಹೊಗೆ ಆಡ್ತಿದೆ ಅಷ್ಟೇ, ಸಣ್ಣ ಊತ್ಕಡ್ಡಿಯಷ್ಟು ಹೊಗೆ ಆಡ್ತಿದೆ. ಹಾಗಾದರೆ ಇನ್ನೂ ಧರ್ಮಗಳ ಈ ಗಲಾಟೆ ಅಂತಕ್ಕಂಥದ್ದು, ಯುದ್ಧ ಅಂತಕ್ಕಂಥದ್ದು ಏನಿದೆಯೋ, ಇನ್ನೂ ಹಗೋರವಾಗಿ ಒಂದು ಈ ಸಿಡಿಲೆದ್ದು ಅಂತ ಹೇಳ್ತಾರೆ ನೋಡಿ, ಸಿಡಿಲು ಬಡ್ದು ಸಿಡಿಲು ಹೇಳ್ತದೆ ಅಂತ ಹೇಳ್ತಾರಲ್ಲ, ಆ ರೀತಿ ಗಲಾಟೆಗಳನ್ನು ಹೇಳೋದಕ್ಕೆ ಪ್ರಾರಂಭ ಆಗ್ತದೆ. ಹಾಗಿದ್ದರೆ ಯಾವ ಧರ್ಮ ಜಯ ಆಗ್ತದೆ ಅಂತಲೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಕಾಲಜ್ಞಾನದಲ್ಲಿ ತಿಳಿಸ್ತಿರ್ತಕ್ಕಂಥ ಮಾತುಗಳನ್ನು ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ಆ ಧರ್ಮದ ಗಲಾಟೆಗಳಲ್ಲಿ ನೋಡಿ, ಇವತ್ತು ನಾವು ದೊಡ್ಡವರು, ನಮ್ಮ ಧರ್ಮ ದೊಡ್ಡದು, ನಿಮ್ಮ ಧರ್ಮ ದೊಡ್ಡದು, ನಿಮ್ಮ ಧರ್ಮ ದೊಡ್ಡದು, ನಮ್ಮ ಧರ್ಮ ದೊಡ್ಡದು ಅಂತ ಕಚ್ಚಾಡಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇಲ್ಲಿ ಯಾರು ದೊಡ್ಡವರು ಅಂತ ಏನಿಗೂ ಅರ್ಥ ಆಗ್ತಿಲ್ಲ, ಯಾರು ದೊಡ್ಡವರು ಅಂತ ಯಾರಿಗೂ ಅರ್ಥ ಆಗ್ತಿಲ್ಲ. ಇವತ್ತು ನಮ್ಮ ಭಾರತ ಧರ್ಮ ಅಂತಕ್ಕಂಥದ್ದು ಏನಿದೆಯೋ, ಭಾರತೀಯರ ಧರ್ಮ ಅಂತಕ್ಕಂಥದ್ದು ಏನಿದೆಯೋ, ಹಿಂದೂ ಧರ್ಮ ಅಂತಕ್ಕಂಥದ್ದು ಏನಿದೆಯೋ, ಅದು ತಲೆ ಎತ್ತಿ ನಿಲ್ಲುತ್ತದೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ನೋಡಿ, ಅದು ಯಾವ್ಯಾವ ರೀತಿ ನಡೀತಿದೆ ಅಂತ ಹೇಳಿದ್ರೆ, ಇವತ್ತು ನಾವು ನೋಡಿ ಎಲ್ಲ ಧರ್ಮಗಳು ನೋಡಿ, ಹಿಂದೂ ಧರ್ಮ ಅಂತಕ್ಕಂಥದ್ದು ಭಯಪಡ್ತಿದೆ. ಅದನ್ನು ಹಿಂದೂ ಧರ್ಮನ ದೂಷಣೆ ಮಾಡಿದ್ರು ಅದನ್ನು ಧ್ವನಿ ಎತ್ತವರು ಕಮ್ಮಿ ಆಗಿದ್ದಾರೆ. ಹಾಗಾಗಿ ಇದು ನಶಿಸಿ ಹೋಗುತ್ತದೆ, ಹಿಂದೂ ಧರ್ಮ ನಶಿಸಿ ಹೋಗುತ್ತದೆ ಅನ್ನೋ ಕಾಲಕ್ಕೆ ಮತ್ತೆ ತಲೆ ಎತ್ತಿ ನಿಲ್ಲುತ್ತದೆ ಅಂತ ವೀರವಸಂತರಾಯರು ಏನು ಕಾಲಜ್ಞಾನದಲ್ಲಿ ನೋಡಿದಿರೋ ಅದು ಸತ್ಯ ಆಗುತ್ತೆ ಅನ್ನೋದಕ್ಕೆ ಈ ಋಷಿಮುನಿಗಳು ಕಾರಣ ಆಗ್ತಾರೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಈಗಿರ್ತಕ್ಕಂಥ ಧರ್ಮಗಳಲ್ಲಿ ನಾವು ಸೋಲನ್ನು ಒಪ್ತೀವಿ ಅಂತ ನಮಗೆ ಅನುಮಾನ ಬರ್ತಿದೆ. ನಾವೆಷ್ಟೇ ಧೈರ್ಯವಂತ ಆಗಿರ್ಬೋದು, ಎಷ್ಟೇ ಒಂದು ವಿದ್ಯಾವಂತರಾಗಿರ್ಬೋದು, ಧರ್ಮದ ಅಂತ ಬಂದಾಗ ಧರ್ಮಗಳ ಸೋಲು ಆಗ್ಬೋದೇನೋ ಅಂತ ಒಂದು ಭಯ ಆತಂಕಗಳಿದೆ ನಮಗೆ. ಇವತ್ತು ಸಾಕ್ಷಿ ಸಮೇತ ನೋಡ್ಬೋದು ನಾವು, ನಮ್ಮ ಧರ್ಮ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಒಂದು ಈ ಬೆಂಕಿ ಜ್ವಾಲಾಮುಖಿ ಥರ ಇದೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿಗಳನ್ನು ನೋಡ್ಬೋದು. ನೋಡಿ, ಆ ಋಷಿಮುನಿಗಳು, ಇದೇ ಕುಂಭಮೇಳ ನಡೀತಕ್ಕಂಥ ಋಷಿಮುನಿಗಳು ಎಲ್ಲೆಲ್ಲಿದ್ದರು, ಯಾವ್ಯಾವ ದಿಕ್ಕಲ್ಲಿದ್ದರು, ಯಾವ್ಯಾವ ಬಂಡೆಗಳಲ್ಲಿ ಹಡದು ಕೂಡ್ತಿದ್ರು, ಯಾವ್ಯಾವ ಗುಹೆಗಳಲ್ಲಿ ಹಡದು ಕೂಡ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಅಷ್ಟು ಋಷಿಮುನಿಗಳು ಸೇರ್ತಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ಇನ್ಯಾರು ನಾವು ಅಂದ್ಕೊಳ್ತೀವಿ ಅಘೋರಿಗಳು, ಹಾಗೆ ಹೀಗೆ ಏನೇನು ಅಂತ ಅಂದ್ಕೊಳ್ತೀವಿ. ಅವರೆಲ್ಲರೂ ಕೂಡ ನಮ್ಮ ಭಾವನೆಗಳಲ್ಲಿ, ಕಾಲಜ್ಞಾನ ಭಾವನೆಗಳಲ್ಲಿ ಋಷಿಮುನಿಗಳವರೆಲ್ಲ. ಅವರ ಋಷಿಮುನಿಗಳು ಧರ್ಮಕ್ಕೆ ಅಂತ ನಿಂತ್ಕೊಂಡಿರ್ತಕ್ಕಂಥ ಋಷಿಮುನಿಗಳವರೆಲ್ಲ. ಹಿಂದೂ ಧರ್ಮ ಅಂತಕ್ಕಂಥದ್ದು ಏನಿದೆಯೋ ಆ ಋಷಿಮುನಿಗಳು ಎದ್ದು ನಿಲ್ತಾರಂತೆ ಕಾಲಜ್ಞಾನ ಪರವಾಗಿ. ಇವತ್ತು ಏನು ನಾವು ನೋಡ್ತಿದ್ದೀರೋ ಇದೆಲ್ಲ ಸಣ್ಣ ಒಂದು ಉದಾಹರಣೆಗಳಷ್ಟೇ, ಒಂದು ಶ್ಯಾಂಪಲ್ ಅಂತ ಏನು ಹೇಳ್ತಿರೋ. ಇನ್ನೂ ಮುಂದೆ ಬರ್ತಕ್ಕಂಥ ಋಷಿಮುನಿಗಳು ಅಂತ ಏನಿದರೋ ಅಜಾನುಭವರಾಗಿರ್ತಾರಂತೆ. ನಾವು ಹಲವಾರು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರ್ತೀವಿ. ಇವತ್ತು ಈ ವಿಡಿಯೋ ಕಾರ್ಯಕ್ರಮ ಮುಖಾಂತರ ನಾವು ಮಾತಾಡೋಕ್ಕೆ ಇಷ್ಟಪಡ್ತೀವಿ. ಅವರು ಅಜಾನುಭವರಾಗಿರ್ತಾರಂತೆ. ಇವರು ಸಾಮಾನ್ಯರ ಅಂದರೆ ಇವರು ಕೂಡ ಸಾಮಾನ್ಯರಲ್ಲ, ಮಹಾನ್ ಸಾಧಕರು. ಅವರು ಯಾಕೆ ಬರ್ತಾರೆ ಇವರೆಲ್ಲ ಅಂತ ಹೇಳಿದ್ರೆ, ವೀರವಸಂತರಾಯರ ಪಟ್ಟಾಭಿಷೇಕಕ್ಕೋಸ್ಕರ ಬರ್ತಾರಂತವರು. ವೀರವಸಂತರಾಯರ ಪಟ್ಟಾಭಿಷೇಕವನ್ನು ಮಾಡೋದಕ್ಕೋಸ್ಕರ ಈ ಋಷಿಮುನಿಗಳೆಲ್ಲ ಕಾಯ್ತಿದ್ದಾರಂತೆ. ಧರ್ಮಗಳನ್ನು ಮೇಲೆತ್ತೋದಕ್ಕೆ, ಸನಾತನ ಧರ್ಮಗಳಂತಕ್ಕೆ ಏನಿದೆಯೋ ಆ ಧರ್ಮಗಳನ್ನು ಮೇಲೆತ್ತೋದಕ್ಕೆ ಬರ್ತಾರೆ. ಬೇರೆ ಇತರೆ ಧರ್ಮ ಎಲ್ಲ ನಶಿಸಿ ಹೋಗುತ್ತಂತೆ. ಇತರೆ ಧರ್ಮ ನಶಿಸಿ ಹೋಗಿ ಹಿಂದೂ ಧರ್ಮ ಅಂತಕ್ಕಂಥದ್ದು ತಲೆ ಎತ್ತಿ ನಿಲ್ಲುತ್ತದೆ. ಇವತ್ತು ನಾವು ನೋಡ್ಬೋದು ಯಾವ್ಯಾವ ರೀತಿ ಒಂದು ಸಂಭವಿಸಿದೆ, ಏನೇನು ಆಗ್ತಿದೆ, ಏನೆಲ್ಲ ನಡೀತಿದೆ ಭೂಮಿ ಮೇಲೆ ಅಂತ ನೀವು ಕಣ್ಣಾರೆ ಕೂಡ ನೋಡ್ಬೋದು, ಸಾಕ್ಷಿಗಳ ಸಮೇತನೂ ಕೂಡ ನೋಡ್ಬೋದು. ಅದನ್ನು ಹುಡುಕ್ತಾ ಹೋದರೆ ಸಿಗ್ತಿರುತ್ತೆ. ಹಾಗಿದ್ದರೆ ಕಾಲಜ್ಞಾನಕ್ಕೆ ಏನು ಸಂಬಂಧ ಅಂತ ನಮ್ಮ ಒಬ್ಬರು ಪ್ರಶ್ನೆಯನ್ನು ಇಟ್ಟರು.
ಹಾಗಿದ್ದರೆ ಈ ಋಷಿ ಮುನಿಗಳು ಕೂಡ ಕಾಲಜ್ಞಾನಿಗಳಿಗೆ ತುಂಬ ಹತ್ತಿರ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ರಾಕ್ಷಸರುಗಳನ್ನು ಸಂಹಾರವನ್ನು ಮಾಡೋದಕ್ಕೋಸ್ಕರ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಹೇಳಿದರೆ ರಾಕ್ಷಸರಂದರೆ ಯಾರು ಅಂತ. ಆ ರಾಕ್ಷಸರುಗಳನ್ನು ಸಂಹಾರ ಮಾಡೋದಕ್ಕೋಸ್ಕರ ಆ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಕೂತಿದ್ದಾರಂತೆ. ಇವರು ಬಂದಿರತಕ್ಕಂಥವ್ರು ಶಾಂಪಲ್ ಅಷ್ಟೇ, ಇನ್ನೂ ಅಜಾನುಭವರಿದ್ದಾರೆ. ಅವರು ನೋಡೋದಕ್ಕೆ 7ರಿಂದ 8 ಅಡಿ ಇರ್ತಾರಂತೆ ಅವರು. ನಾವು ಅನ್ಕೊಂಬೋದು ಅಯ್ಯೋ ಇವ್ರು ಏನೇನೋ ಹೇಳ್ತಿದ್ರೆ ಎಲ್ಲಿದೆ, ಅವರು ಬಂದಿಲ್ಲ ಅಂದರೆ ಕಾಲಜ್ಞಾನ ಸುಳ್ಳಾಗುತ್ತೆ, ಬಂದೇ ಬರ್ತಾರೆ ಅಂತಕ್ಕಂಥ ನಂಬಿಕೆಗಳು ನಮಗಿದೆ. ಅವರು ಬಂದಾಗ ಒಂದೊಂದು ಉಗುರುಗಳು ಒಂದೊಂದು ಮೊಳ ಇರುತ್ತಂತೆ. ಒಂದು ಮೊಳ ಅಂದರೆ ನಾವು ಕೈ ಅಳತೆ, ಒಂದು ಮೊಳ ಅಂತ ಹೇಳಿದ್ರೆ 1.5 ಅಡಿ ಅಥವಾ 1 ಅಳತೆ. ಆ ಉಗುರುಗಳೇ ಅಷ್ಟುದ್ದ ಇರುತ್ತಂತೆ. ಅವರು ಬೆಟ್ಟದ ತಪ್ಪಲುಗಳಲ್ಲಿ ಕೂತ್ಕೊಂಡು ಆ ಬೆಟ್ಟಗಳೇ ಮುಚ್ಕೊಂಡ್ಬಿಟ್ಟಿರುತ್ತಂತೆ ಅವರನ್ನು. ಅವ್ರು ಯಾವ ರೀತಿ ಎದ್ದು ಬರ್ತಾರೆ ಅನ್ನೋದಕ್ಕೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಹೇಳ್ತೀರಿ ಆ ಋಷಿ ಮುನಿಗಳು ಹೆಂಗೆ ಬರ್ತಾರೆ ಅಂತೇಳಿ. ವೀರವಸಂತರಾಯರು ಬರೋ ಕಾಲಕ್ಕೆ ಅವರೆಲ್ಲ ಎದ್ದು ಬರ್ತಾರಂತೆ. ಇವರೆಲ್ಲರೂ ಈ ಋಷಿ ಮುನಿಗಳು, ಈ ಅಘೋರಿಗಳು ಎಲ್ಲ ಸೇರಿಕೊಂಡು ವೀರವಸಂತರಾಯರಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರಂತೆ. ಬ್ರಹ್ಮಾಂಡ ಗುರು ಅಂತವ್ರಿಗೆ ಒಂದು ಪದವಿಯನ್ನು ಕೊಡ್ತಾರಂತವ್ರು. ಹಾಗಾಗಿ ಅವರೆಲ್ಲ ಸೇರಿಕೊಂಡು ಪಟ್ಟಾಭಿಷೇಕ ಕಟ್ಟೋದಕ್ಕೋಸ್ಕರ ಬರ್ತಾರೆ, ನಮ್ಮ ಧರ್ಮವನ್ನು ಎತ್ತೋದಕ್ಕೋಸ್ಕರ ಬರ್ತಾರೆ. ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಆ ಬೆಟ್ಟದ ತಪ್ಪಲುಗಳು ಏನಿರುತ್ತೋ ಶೀಳುತ್ತಂಥದ್ದು. ಆ ಬೆಟ್ಟಗಳು ಇವತ್ತೇನು ಆ ಋಷಿ ಮುನಿಗಳ ಮೇಲೆ ಮುಂಚೆ ಹುತ್ತುಗಳನ್ನು ಕಟ್ಟಿರ್ತಕ್ಕಂಥದ್ದು ಈ ಅವ್ರಗಳ ಮೇಲೆ ಬೆಟ್ಟನೇ ಕಟ್ಟಿರುತ್ತಂತೆ. ಹಿಮಾಲಯ ಪರ್ವತಗಳಲ್ಲಿ ಅಲ್ಲಿ ಯಾವ್ಯಾವ ಪರ್ವತಗಳಲ್ಲಿ ಊದಿಟ್ಕೊಂಡಿದ್ದಾರೋ, ಎಲ್ಲೆಲ್ಲಿ ಅಡಗಿದಾರೋ ತಪಸ್ಸುಗಳು ಮಾಡಿಕೊಂಡು ಅವರೆಲ್ಲ ಎದ್ದು ಬರೋ ಟೈಮ್ಗೆ ನರಮಾನವರು ನಾವು ಏನಿದ್ದೀರೋ ಅವ್ರ ಎದುರಕ್ಕೆ ಬರೀ ಅವರ ದೃಷ್ಟಿನ ಸ್ವಾಮಿ ಅಂತ ನಾವೇನು ಕಾಲಕ್ಕೆ ಬೀಳೋದು ಏನು ಮಾಡೋಕ್ಕೆ ಹೋಗ್ತಿರೋ ಅವರು ನೋಡಿದ್ರೇ ದುಷ್ಟರು ಅಲ್ಲೇ ಸುಟ್ಟು ಭಸ್ಮವಾಗ್ತಾರಂತೆ. ದುಷ್ಟರು ಇವತ್ತು ಅವ್ರೇನು ಹೊಡೆಯಲ್ಲ ಬಡಿಯಲ್ಲ ಏನೂ ಮಾಡೋದಿಲ್ಲ. ದುಷ್ಟರು ಆ ಋಷಿ ಮುನಿಗಳನ್ನು ನೋಡಿದ ಕೂಡಲೇ ಸುಟ್ಟು ಭಸ್ಮ ಆಗ್ತಾರಂತೆ. ಯಾವ ರೀತಿ ಭಸ್ಮ ಆಗ್ತಾರೆ, ಅವ್ರು ಯಾವ ರೀತಿ ಎದ್ದು ಬರ್ತಾರೆ ಅಂತಕ್ಕಂಥದ್ದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀರಿ. ಇಷ್ಟನ್ನು ಹೇಳ್ತಾ ನಮಸ್ಕಾರ ಮಾಡ್ತಾಯಿದ್ದೀವಿ. ನಮಸ್ತೆ.